ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು GPSR 2022ರಲ್ಲಿ ನಡೆದಿರುವಂಥ GPSR ಎಕ್ಸಾಮಿನೇಷನ್ನ ಕ್ವಶನ್ ಪೇಪರ್ನ ಸ್ವರೂಪವನ್ನು ನಾವು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ನಮ್ಮ ಚಾನಲ್ಗೆ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು. ಯಾವ ರೀತಿಯಾಗಿ ಪ್ರಶ್ನೆ ಇರುತ್ತೆ, ಎಷ್ಟನೇ ಕ್ಲಾಸಿಂದ ತೆಗೆದುಕೊಂಡಿದ್ದಾರೆ ಲಾಸ್ಟ್ 2022ರಲ್ಲಿ, ಮತ್ತು 2 ಅಂಕದ 3 ಅಂಕದ ಎಲ್ಲ ಪ್ರಶ್ನೆಗಳನ್ನು ನಾವೀಗ ಅದರ ಒಂದು ಸ್ವರೂಪವನ್ನು ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ಗೆ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅವುಗಳನ್ನು ಚೆಕ್ ಮಾಡಿ ನೋಡ್ಬೋದು. ಇವಾಗ ಆ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಅಂದರೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಮಾತ್ರ ಅಲ್ಲ, ಉಳಿದ 4 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಕೂಡ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಕ್ವಶನ್ ಪೇಪರು TET, GPSR, HSR ಮತ್ತು TET ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆಯಾಗಿದೆ. ಸೊ ಯಾವ ಒಂದು ಕಾನ್ಸೆಪ್ಟನ್ನು ಎಷ್ಟು ಆಳವಾಗಿ ನಾವು ಓದಬೇಕು ಅನ್ನೋದನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಮೂಲಕ ಅರ್ಥ ಮಾಡ್ಕೋಬೋದು. ಓಕೆ, ದಯವಿಟ್ಟು ಇನ್ನೂ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ವಾಹನಗಳಲ್ಲಿರುವ ಓಡೋಮೀಟರ್ ಅಳೆಯುವಂಥ ಮಾಪನ ಯಾವುದು ಅಂತಕ್ಕಂಥದ್ದು. ವಾಹನಗಳಲ್ಲಿರುವ ಓಡೋಮೀಟರನ್ನು ಅಳೆಯುವಂಥ ಮಾಪನ ಯಾವುದು? ಮೊದಲನೇ ಆಪ್ಷನ್ ಈ ರೀತಿಯಾಗಿದೆ: ಕ್ರಮಿಸಿದ ದೂರ, ಎರಡನೇದು ಸ್ಥಾನಪಲ್ಲಟ, ಮೂರನೇದು ದಿಕ್ಕು, ನಾಲ್ಕನೇದು ಜವ ಅಂತಕ್ಕಂಥದ್ದಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡೋಣ. ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಉತ್ತರವನ್ನು ಹೇಳೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಪಾಸ್ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ಈ ಒಂದು ಪ್ರಶ್ನೆಯ ಉತ್ತರವನ್ನು ನೋಡೋಣ. ಓಕೆ, ಮೊದಲನೇ ಪ್ರಶ್ನೆಯನ್ನು ನೋಡಿದ್ರಿ, ಇವಾಗ ಅದರ ಉತ್ತರವನ್ನು ನೋಡೋಣ. ಮೊದಲನೇದಾಗಿ ಕ್ರಮಿಸಿದ ದೂರ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಒಂದು ವಸ್ತು ಏನಾಗ್ತಾಯಿದೆ, ಚಲಿಸಿದ ದೂರ ದಿಕ್ಕನ್ನು ಪರಿಗಣಿಸದೆ, ವಿ ಆರ್ ನಾಟ್ ಕನ್ಸಿಡರಿಂಗ್ ದ ಡೈರೆಕ್ಷನ್. ವಸ್ತು ಎಷ್ಟು ಚಲಿಸುತ್ತೆ, ಎಷ್ಟು ಉದ್ದವನ್ನು ಚಲಿಸುತ್ತೆ ಅನ್ನತಕ್ಕಂಥದ್ದನ್ನು ನಾವು ಕ್ರಮಿಸಿದ ದೂರ ಅಂತೀವಿ. ಈಗ ಒಂದು ವಸ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗೋದಿಲ್ಲ. ಯಾವುದೇ ಒಂದು ದಿಕ್ಕಿಗೆ ಹೋಗಲಿ, ಅದು ಎಷ್ಟು ದೂರವನ್ನು ಕ್ರಮಿಸುತ್ತೆ ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕ್ರಮಿಸಿದ ದೂರ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಥಾನಪಲ್ಲಟ. ಸ್ಥಾನಪಲ್ಲಟ ಅಂದರೆ ಒಂದು ವಸ್ತುವಿನ ಚಲಿಸಿದ ಪ್ರಾರಂಭದ ಬಿಂದುವಿನಿಂದ ಅಂತಿಮ ಸ್ಥಳದ ಅತ್ಯಂತ ಕಡಿಮೆ ಚಲಿಸಿದ ಒಂದು ದೂರವನ್ನು ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ. ಈ ಒಂದು ಸ್ಥಾನಪಲ್ಲಟದಲ್ಲಿ ದಿಕ್ಕು ಮತ್ತು ಪರಿಣಾಮ ಎರಡನ್ನೂ ಕೂಡ ಹೊಂದಿರೋದ್ರಿಂದ ಇದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಕ್ರಮಿಸಿದ ದೂರ ಏನಾಗಿದೆ ಅಂದರೆ ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ಒಂದು ದಿಕ್ಕನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಆದರೆ ಸ್ಥಾನಪಲ್ಲಟ ಏನಿದೆ ಅಂದರೆ ಇದು ದಿಕ್ಕನ್ನು ಕನ್ಸಿಡರ್ ಮಾಡುತ್ತೆ ಮತ್ತು ಪರಿಮಾಣವನ್ನು ಕೂಡ ಇದು ಕನ್ಸಿಡರ್ ಮಾಡುತ್ತೆ. ದಿಕ್ಕಂದರೆ ಯಾವ ಒಂದು ವಸ್ತು ಯಾವ ದಿಕ್ಕಿಗೆ ಹೋಯಿತು, ಯಾವ ದಿಕ್ಕಿಗೆ ಬಂತು ಎಂಬುದನ್ನು ಪರಿಗಣಿಸ್ತೀವಿ, ಮತ್ತು ಎಷ್ಟು ದೂರವನ್ನು ಕ್ರಮಿಸ್ತು ಅದನ್ನು ಕೂಡ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಆದ್ದರಿಂದ ದಿಕ್ಕು ಮತ್ತು ಪರಿಣಾಮ ಎರಡನ್ನೂ ಕೂಡ ಹೊಂದಿರೋದ್ರಿಂದ ಇದನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಈ ಒಂದು ಕ್ರಮಿಸಿದ ದೂರವನ್ನು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮೂರನೇ ಒಂದು ಜವವನ್ನು ನೋಡೋಣ. ಜವವು ಒಂದು ವಸ್ತು ಎಷ್ಟು ವೇಗವಾಗಿ ಚಲಿಸುತ್ತಿದೆ ಅಥವಾ ಪ್ರಯಾಣಿಸುತ್ತಿದೆ ಎಂಬುದರ ಒಂದು ಅಳತೆಯಾಗಿದೆ. ಈಗ ಒಂದು ವಾಹನ ಇದೆ, ಅದು ಎಷ್ಟು ದೂರ ಚಲಿಸುತ್ತೆ ಮತ್ತು ಎಷ್ಟು ವೇಗವಾಗಿ ಚಲಿಸುತ್ತೆ ಅಂತಕ್ಕದನ್ನು ಇದು ವೇಗ ಪರಿಗಣಿಸುತ್ತೆ. ಇನ್ನೊಂದು ಏನು ಆಪ್ಷನ್ ಇತ್ತಪ್ಪ ಅಂದರೆ ಅದು ಕ್ರಮಿಸಿದ ದೂರ ಒಂದು, ಸ್ಥಾನಪಲ್ಲಟ 2, 3 ಜವ, ಇನ್ನೊಂದು ದಿಕ್ಕು. ಓಡೋಮೀಟರ್ ಅಂತಕ್ಕಂಥದ್ದು ಒಂದು ವಾಹನವನ್ನು ಸ್ಟಾರ್ಟ್ ಮಾಡಿ ನಾವು ಎಷ್ಟು ದೂರ ಕ್ರಮಿಸಿ ಆ ಒಂದು ವಾಹನವನ್ನು ನಾವು ಸ್ಟಾಪ್ ಮಾಡ್ತೀವಿ, ಆ ಒಂದು ಒಟ್ಟು ದೂರವನ್ನು ಅಳೆಯುವಂಥ ಒಂದು ಮಾಪನ ಯಾವುದಪ್ಪ ಅಂದರೆ ಅದು ಓಡೋಮೀಟರ್. ಸ್ಥಾನಪಲ್ಲಟ ಅಂದರೆ ಒಂದು ವಸ್ತು ಈಗ ಈ ಬಿಂದುವಿನಿಂದ ಚಲಿಸ್ತು, ಅದು ಎ ಬಿಂದುವಿನಿಂದ ಬಿ ಬಿಂದುವಿನವರೆಗೆ
ಇದು ಕ್ರಮಿಸಿದ ದೂರ ಆಗುತ್ತೆ. ಒಂದು ವಸ್ತು ಎ ಬಿಂದುವಿನಿಂದ ಬಿ ಬಿಂದುವಿನವರೆಗೆ ಕ್ರಮಿಸಿತು, ಅದು ಏನಾಗುತ್ತೆ, ಕ್ರಮಿಸಿದ ದೂರ ಆಗುತ್ತೆ. ಹಾಗಾದರೆ ಸ್ಥಾನಪಲ್ಲಟ ಏನಾಗುತ್ತೆ ಅಂದರೆ, ಒಂದು ವಸ್ತು ಎನಿಂದ ಬಿವರೆಗೆ, ಬಿನಿಂದ ಸಿವರೆಗೆ ಏನಾಗುತ್ತೆ, ಮೂಮೆಂಟ್ ಆಗುತ್ತೆ. ಈಗ ಸಿವರೆಗೆ ಮೂಮೆಂಟ್ ಆದಾಗ ಪ್ರಾರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿನಲ್ಲಿ ಇರುವಂತಹ ಅತ್ಯಂತ ಕಡಿಮೆ ಒಂದು ದೂರವನ್ನು ಸ್ಥಾನಪಲ್ಲಟ ಅಂತ ಕರಿತೀವಿ. ಹಾಗಾಗಿ ಇದು ಕೂಡ ಆಗೋದಿಲ್ಲ, ದಿಕ್ಕು ಕೂಡ ಆಗೋದಿಲ್ಲ, ಜವ ಕೂಡ ಆಗೋದಿಲ್ಲ. ಜವ ಅಂದರೆ ಒಂದು ವಾಹನದ ವೇಗವನ್ನು ಅಳೆಯೋದ್ರಿಂದ ಜವವು ಕೂಡ ಆಗೋದಿಲ್ಲ. ಹಾಗಾಗಿ ಈ ಒಂದು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ, ಅದು ಕ್ರಮಿಸಿದ ದೂರ ಎಂತಕ್ಕಂಥದ್ದು. ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು 10 ನ್ಯೂಟನ್ ಆಗಿದೆ. ಚಂದ್ರನ ಮೇಲೆ ಅದೇ ವಸ್ತುವಿನ ತೂಕ ಎಷ್ಟಾಗಿರುತ್ತೆ? ಆಪ್ಷನ್ ಈ ರೀತಿಯಾಗಿದೆ: 1.67 ನ್ಯೂಟನ್, ಆಪ್ಷನ್ 2 ನ್ಯೂಟನ್, ಆಪ್ಷನ್ 3 2.5 ನ್ಯೂಟನ್, ಆಪ್ಷನ್ 4 8.2 ನ್ಯೂಟನ್. ಓಕೆ, ಸರಿಯಾದ ಉತ್ತರ ಏನು ಅಂತ ನಾವು ನೋಡೋದಾದರೆ, ನಮಗೆ ಒಂದು ಮಾಹಿತಿ ಸಿಗುತ್ತೆ. ನೈನ್ತ್ ಕ್ಲಾಸಲ್ಲಿ ಗುರುತ್ವಾಕರ್ಷಣೆ ಎಂಬ ಪಾಠ ಇದೆ. ಅದರಲ್ಲಿ ನಾವು ಹೋಗಿ ಸರ್ಚ್ ಮಾಡಿ ಓದಿದ್ದೇ ಆದಲ್ಲಿ ಈ ಒಂದು ಪ್ರಶ್ನೆಯನ್ನು ನಾವು ಈಸಿಯಾಗಿ ಉತ್ತರವನ್ನು ನೀಡ್ಬೋದು. ಏನು ಮಾಹಿತಿ ಕೊಟ್ಟಿದ್ದಾರೆ? ಯಾವುದೇ ಒಂದು ವಸ್ತು ಭೂಮಿ ಮೇಲೆ ಇದೆ ಅಂದರೆ ಚಂದ್ರನ ಮೇಲೆ ಆ ವಸ್ತುವಿನ ತೂಕ ಏನಾಗಿರುತ್ತೆ ಅಂದರೆ ಆ ವಸ್ತುವಿನ 6 ಭಾಗದಷ್ಟು ಕಡಿಮೆಯಾಗಿರುತ್ತೆ. 1/6 ಏನಾಗಿರುತ್ತೆ, ಕಡಿಮೆಯಾಗಿರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಏನು ಅಂತ ನಾವು ನೋಡೋಣ. ಓಕೆ, ಈಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಚಂದ್ರನ ಮೇಲಿನ ಗುರುತ್ವಾಕರ್ಷಣೆ ಭೂಮಿ ಮೇಲಿನ ಗುರುತ್ವಾಕರ್ಷಣೆ 1/6 ಆಗಿರುತ್ತೆ. ಇದನ್ನು ನೀವು ಯೂನಿವರ್ಸಲ್ ಕಾನ್ಸ್ಟೆಂಟ್ ಆಗಿದೆ, ಹಾಗಾಗಿ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಚಂದ್ರನ ಮೇಲಿನ ಗುರುತ್ವಾಕರ್ಷಣೆಯ ಮೇಲಿನ 1/6 ಆಗಿರುತ್ತೆ. ನೇರವಾಗಿ ಇದೇ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯು ಚಂದ್ರನ ಮೇಲೆ ಹೋಲಿಸಿ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ಬೋದು. ಆದ್ದರಿಂದ ಚಂದ್ರನ ಮೇಲೆ ತೂಕ ಭೂಮಿ 1/6 ಏನಾಗಿರುತ್ತೆ, ಇರುತ್ತೆ. ತೂಕವು ವಸ್ತುವಿನ ಮೇಲಿನ ಗುರುತ್ವಾಕರ್ಷಣೆಯ ಬಲವಾಗಿದೆ. ತೂಕ ಅಂದರೆ ಏನು? ವಸ್ತುವಿನ ಮೇಲಿನ ಗುರುತ್ವಾಕರ್ಷಣೆಯ ಬಲಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ತೂಕ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈಗ ಒಂದು ವಸ್ತುವಿನ ಒಂದು ಭಾರವನ್ನು ಕೊಟ್ಟಿದ್ದಾರೆ. ಒಂದು ಎಷ್ಟಿದೆ? 10 ನ್ಯೂಟನ್ ಅಂತ ಇದೆ. ಚಂದ್ರನ ಮೇಲೆ ಆ ವಸ್ತುವಿನ ತೂಕ ಎಷ್ಟಿರುತ್ತೆ ಅಂತ ಕೇಳ್ತಾರೆ. 10 ನ್ಯೂಟನ್ ಇಂಟು 1/6 ಅಂದಾಗ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 6 1 6 ಪಾಯಿಂಟ್ ಕೊಡಿಸಿ ಎಷ್ಟಾಗುತ್ತೆ? 40 ಆಗುತ್ತೆ. 6 6 36, 6 7 42. ಈ ರೀತಿಯಾಗಿ ಪ್ರಶ್ನೆ ಬರುತ್ತೆ. ಒಂದು ವಸ್ತುವಿನ ತೂಕ 10 ನ್ಯೂಟನ್ ಭೂಮಿಯ ಮೇಲೆ ಆದರೆ ಅದೇ ವಸ್ತುವಿನ ತೂಕ ಏನಾಗುತ್ತೆ ಚಂದ್ರನ ಮೇಲೆ 1.67 ನ್ಯೂಟನ್ ಆಗಿರುತ್ತೆ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. SI ಏಕಮಾನ ಹೊಂದಿರದ ಭೌತಿಕ ಪರಿಮಾಣ ಯಾವುದು ಅಂತ ಇದೆ. ಮೊದಲನೇ ಒಂದು ಆಯ್ಕೆ ಈ ರೀತಿಯಾಗಿದೆ: ಸಾಂದ್ರತೆ. ಎರಡನೇ ಆಯ್ಕೆ ರೋಧಶೀಲತೆ. ಮೂರನೇದು ಒತ್ತಡ. ನಾಲ್ಕನೇದು ಸಾಪೇಕ್ಷ ಸಾಂದ್ರತೆ. ಇದು ನೇರವಾಗಿರುವಂಥ ಒಂದು ಪ್ರಶ್ನೆಯಾಗಿದೆ. ನೀವು ಕೆಲವೊಂದಿಷ್ಟು ಭೌತ ಪರಿಮಾಣದ ಬಗ್ಗೆ, ಅದು SI ಏಕಮಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೆ ಆದಲ್ಲಿ ಇದನ್ನು ನೀವು ಏನು ಮಾಡ್ಬೋದಪ್ಪ ಅಂದರೆ ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ಆದರೂ ಕೂಡ ಬರದೇ ಹೋದಾಗ ಕೆಲವೊಂದು ಫಂಡಮೆಂಟಲ್ SI ಯೂನಿಟ್ಸ್ ಇದ್ದಾವೆ. ಇದು ಫಸ್ಟ್ ಸ್ಟ್ಯಾಂಡರ್ಡ್ ಫಿಸಿಕ್ಸಲ್ಲಿ ಬರುತ್ತೆ, ಅಥವಾ ನೀವು 8th 9th 10th ಅಲ್ಲಿ ಬರುವಂಥ ಫಿಸಿಕ್ಸ್ ಎಲ್ಲ ಫಾರ್ಮುಲಾಸ್ಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದೆ ಅದರಲ್ಲಿ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸಾಂದ್ರತೆ ಅಂತಕ್ಕಂಥದ್ದು ಏನಿದೆ, ಅದರ ಒಂದು SI ಏಕಮಾನ ಏನಿದೆ ಅಂತ ನಾವು ನೋಡೋಣ. ಸಾಂದ್ರತೆ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್. ಮಾಸನ್ನು ನಾವು ಯಾವಾಗಲೂ ಏನು ಮಾಡ್ತೀವಪ್ಪ ಅಂದರೆ KGಯಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ವ್ಯಾಲ್ಯೂಮನ್ನು ಮೀಟರ್ ಕ್ಯೂಬ್ ಅಥವಾ ಸೆಂಟಿಮೀಟರ್ ಕ್ಯೂಬಲ್ಲಿ ಅಳಿತೀವಿ. ಹಾಗಾಗಿ
kg/m³ ಎಂತಕ್ಕಂಥದ್ದು ಸಾಂದ್ರತೆಯ ಒಂದು SI. ಇದರಿಂದ ನಾವು SI ಯೂನಿಟನ್ನು ಫಾರ್ಮೇಷನ್ ಮಾಡ್ಬೋದು. ಕೆ ಜಿಯನ್ನು ಯಾವ ರೀತಿಯಾಗಿ ಬರಿತೀವಪ್ಪ ಅಂದರೆ kg ಅನ್ನು ನಾವು ಇದನ್ನು ಫಂಡಮೆಂಟಲ್ SI ಯೂನಿಟ್ ಅಂದರೆ ಮೀಟರನ್ನು ಲೆಂತಲ್ಲಿ, ಮಾಸನ್ನು ಅಲ್ಲಿ ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. SI ಯೂನಿಟ್ ಯಾವ ರೀತಿಯಾಗಿ ಬರಿಬೋದು, ಕೆ ಜಿಯನ್ನು ಮಾಸ್ m, ಲೆಂತನ್ನು ಮೀಟರ್ ಕ್ಯೂಬ್ ಇದೆ, ಇದನ್ನು L³ ಅಂತ ಬರಿಬೋದು, ಈಕ್ವಲ್ಸ್ ಟು m/L-3. ಈ ರೀತಿಯಾಗಿ ಫಂಡಮೆಂಟಲ್ SI ಯೂನಿಟನ್ನು ನಾವು ಬರಿಬೋದು. ಯಾವ ಒಂದು ಸೂತ್ರಕ್ಕೆ ಅದರದೇ ಆದ ಒಂದು ಯೂನಿಟ್ ಏನಿರುತ್ತೆ ಅದಕ್ಕೆ ಅದರದೇ ಆದ ಒಂದು SI ಏಕಮಾನ ಇರತಕ್ಕಂಥದ್ದು. ನೆಕ್ಸ್ಟ್ ಈಗ ನಾವು ರೋಧಶೀಲತೆಯನ್ನು ನೋಡೋಣ. ರೋಧಶೀಲತೆ ಇಟ್ ಮೀನ್ಸ್ resistivity of given metals. is that metals of area. L is a length of wire. ನೋಡಿ, ಒಂದು ವೈರನ್ನು ತೆಗೆದುಕೊಂಡಾಗ, ಯಾವುದೇ ಒಂದು ವೈರನ್ನು ತೆಗೆದುಕೊಂಡಾಗ ಆ ವೈರಲ್ಲಿ ಎಷ್ಟು ರೆಸಿಸ್ಟಿವಿಟಿ ಇರುತ್ತೆ ಅದನ್ನು ರೋ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಆ ಒಂದು ಕೊಟ್ಟಿರುವಂಥ ಮೆಟಲ್ನ ಕ್ರಾಸ್ ಸೆಕ್ಷನ್ ಏರಿಯಾ ಎಷ್ಟಿರುತ್ತೆ ಅದನ್ನು ಏನಿಂದ ಬರಿತೀವಿ. ಆ ಕೊಟ್ಟಿರುವಂಥ ಮಟೀರಿಯಲ್ನ ಉದ್ದ ಎಷ್ಟಿದೆ ಅಂತ ಅದನ್ನು ನಾವು ಎಲ್ಲಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಹಾಗಾದರೆ ರೋಧಶೀಲತೆಯ ಏಕಮಾನ ಅಂತಕ್ಕಂಥದ್ದು ಓಮ್ ಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಒತ್ತಡವನ್ನು Nm/m²ಅಲ್ಲಿ ಕೂಡ ಅಳಿತೀವಿ. ಅದನ್ನು ಕೂಡ ನೆಕ್ಸ್ಟ್ ಅದನ್ನು ಪಾಸ್ಕಲಲ್ಲಿ ಕೂಡ ನಾವು ಮೆಜರ್ಮೆಂಟನ್ನು ಮಾಡ್ಬೋದು. ಹಾಗಾದರೆ ಇವಕ್ಕೆಲ್ಲವೂ ಕೂಡ ಏನಾಗ್ತದೆ, SI ಯೂನಿಟ್ ಇದೆ. ಹಾಗಾದರೆ ಸಾಪೇಕ್ಷ ಸಾಂದ್ರತೆಗೆ ಇಲ್ಲ. ಯಾಕಂದರೆ ಈ ಸಾಪೇಕ್ಷ ಸಾಂದ್ರತೆ ಅಂತಕ್ಕಂಥದ್ದು ಯಾವುದೇ ಒಂದು ಆಯಾಮವನ್ನು ಹೊಂದಿಲ್ಲ. ಡೈಮೆನ್ಷನ್ಲೆಸ್ ಯೂನಿಟ್ ಆಗಿರೋದ್ರಿಂದ, ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಆಗಿರೋದ್ರಿಂದ ಈ ಸಾಪೇಕ್ಷ ಸಾಂದ್ರತೆಗೆ ಯಾವುದೇ ರೀತಿಯಾದ SI ಯೂನಿಟ್ ಇರೋದಿಲ್ಲ. ಹಾಗಾಗಿ ಈ ಒಂದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಪೇಕ್ಷ ಸಾಂದ್ರತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಒಂದು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ 10 ನಿಮಿಷಗಳ ಕಾಲ ಪ್ರವೇಶಿಸಿದಾಗ ತಂತಿಯ ಮೂಲಕ ಪ್ರವೇಶಿಸಿದ ವಿದ್ಯುತ್ ಆವೇಶಗಳ ಪರಿಮಾಣ ಎಷ್ಟು ಅಂತಕ್ಕಂಥದ್ದು. ಆಪ್ಷನನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ: 200 ಕೂಲಮ್, 300 ಕೂಲಮ್, 100 ಕೂಲಮ್, 500 ಕೂಲಮ್. ಸೊ ಇದು 10th ಕ್ಲಾಸಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರಿಂದ ನೇರವಾಗಿ ನಮಗೆ ಸೂತ್ರ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ವೆರಿ ಸಿಂಪಲ್ ಆಗಿರುವಂಥ ಒಂದು ಫಾರ್ಮುಲಾ ಇದೆ. Q is equal to IT. Q is equal to IT is equal to 0.5 ಆಂಪಿಯರ್. ಅಂದರೆ ಕರೆಂಟ್ ಕೊಟ್ಟಿದ್ದಾರೆ, ಎಷ್ಟಿದೆ, 0.5 ಆಂಪಿಯರ್ ಇದೆ. ಓಕೆನಾ. ಟಿ ಅಂದರೆ ಸಮಯ ಕೊಟ್ಟಿದ್ದಾರೆ 10 ನಿಮಿಷ. ಓಕೆನಾ. ಈ 10 ನಿಮಿಷ ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ. 0.5 ಇಂಟು 10 ಇಂಟು 60 ಅಂದರೆ ಒಂದು ಮಿನಿಟಲ್ಲಿ 60 ಸೆಕೆಂಡ್ಗಳು ಇರೋದ್ರಿಂದ 10 ಇಂಟು 60 ಅಂತ ಮಾಡಬೇಕು. ಹಾಗಾಗಿ ಈ ಒಂದು ಪ್ರಶ್ನೆಯ ಉತ್ತರ ಏನಾಗುತ್ತೆ, 6 ಇಂಟು 10 600 ಆಗುತ್ತೆ. 600 ಇಂಟು 0.5 ಅಂದಾಗ 300 ಕೂಲಮ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಸರಿಯಾದ ಉತ್ತರ ಸಿಗುತ್ತೆ. ಓಕೆ, ಎಲೆಕ್ಟ್ರಿಸಿಟಿ ಚಾಪ್ಟರಿಂದ ಈ ರೀತಿಯಾಗಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ, ಟ್ವಿಸ್ಟ್ ಮಾಡಿ ಕೇಳೋದಿಲ್ಲ. ಮತ್ತು ಈ ರೀತಿಯಾಗಿ ಬೇಸಿಕ್ಕಾಗಿ ಬರುವಂಥ ಕೆಲವೊಂದಿಷ್ಟು ಸೂತ್ರಗಳನ್ನು ನೀವು ನೋಡ್ಕೋಬೇಕು. ಸೂತ್ರಗಳಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ನಿಯಮಗಳನ್ನು ನೋಡ್ಕೋಬೇಕು. ಜೂಲ್ಸ್ ಫಾರ್ಮುಲಾ ಆ್ಯಂಡ್ ವಿದ್ಯುತ್ನ ಉಷ್ಣೋತ್ಪನ್ನ ಪರಿಣಾಮ, ಓಮ್ಸ್ನ ನಿಯಮ, ಈ ರೀತಿ ಲಾಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ. ಮತ್ತು ಇನ್ನೊಂದು ಮುಖ್ಯವಾಗಿ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಬರುವಂಥ ಎಲ್ಲ ಒಂದು ಪಾರ್ಟ್ಸ್ಗಳ ಒಂದು ಡಯಾಗ್ರಾಮನ್ನು ನೆನ್ಪಿಟ್ಕೋಬೇಕು. ಪ್ಲಗ್ ಕೀ ಅಂದರೆ ಏನು, ಯಾವ ರೀತಿಯಾಗಿರುತ್ತೆ, ರಿಯೋಸ್ಟಾಟ್ ಅಂದರೆ ಯಾವ ರೀತಿಯಾಗಿರುತ್ತೆ, ಬ್ಯಾಟ್ರಿ ಹೇಗಿರುತ್ತೆ, ಈ ರೀತಿಯಾಗಿ ಎಲ್ಲ ಒಂದು ಏನು ಈ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಯೂಸ್ ಮಾಡುವಂಥ ಎಲ್ಲ ಆಕಾರಗಳ ಒಂದು ಚಿತ್ರವನ್ನು ನೀವು ನೆನ್ಪಿಟ್ಕೋಬೇಕು. ಹಾಗಾಗಿ ಈ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು.